ಒಂದು ಕಾಲದಲ್ಲಿ ಅಯೋಧ್ಯೆಯನ್ನು ರಾಜ ಸಗರ ಆಳುತ್ತಿದ್ದ. ಅವನಿಗೆ 60,000 ಮಂದಿ ಪುತ್ರರು. ತನ್ನ ಸಾಮ್ರಾಜ್ಯದ ವೈಭವವನ್ನು ಸಾರಲು ಅವನು ಅಶ್ವಮೇಧ ಯಾಗ ಆರಂಭಿಸಿದ. ಓಂ ಶಾಂತಿ ಶಾಂತಿ ಶಾಂತಿ. ಆದರೆ ದೇವೇಂದ್ರನು ಯಾಗದ ಕುದುರೆಯನ್ನು ಕದ್ದು ಮಹರ್ಷಿ ಕಪಿಲರ ಆಶ್ರಮದ ಬಳಿ ಅಡಗಿಸಿದ. ಕುದುರೆಯನ್ನು ಹುಡುಕುತ್ತಾ ಬಂದ ಸಗರನ ಪುತ್ರರು ಸತ್ಯಾಸತ್ಯತೆ ತಿಳಿಯದೆ ಕಪಿಲ ಮುನಿಯನ್ನೇ ಕಳ್ಳನೆಂದು ಆರೋಪಿಸಿದರು. ತಪಸ್ಸಿನಲ್ಲಿ ಲೀನರಾಗಿದ್ದ ಮುನಿಯ ಧ್ಯಾನಭಂಗವಾಯಿತು. ಅವರು ಕಣ್ಣು ತೆರೆದ ಕ್ಷಣವೇ ಅವರ ತೇಜಸ್ಸನ್ನು ತಡೆಯಲಾರದೆ ಸಗರನ ಪುತ್ರರೆಲ್ಲರೂ ಭಸ್ಮರಾದರು. ಆಗ ಕಪಿಲ ಮುನಿ ಹೇಳಿದರು, ಸ್ವರ್ಗದ ಪವಿತ್ರ ಗಂಗೆ ಇಳಿದು ಇವರ ಭಸ್ಮವನ್ನು ಸ್ಪರ್ಶಿಸಿದಾಗ ಮಾತ್ರ ಇವರಿಗೆ ಮೋಕ್ಷ ದೊರೆಯುತ್ತದೆ. ಆ ದಿನದಿಂದಲೇ ಒಂದು ಮಹಾಸಂಕಲ್ಪ ಆರಂಭವಾಯಿತು. ಮೊದಲು ಸಗರ ರಾಜನು ತಪಸ್ಸು ಮಾಡಿದ. ನಂತರ ಅವನ ಮೊಮ್ಮಗ ಅಂಶುಮಾನ್ ಪ್ರಯತ್ನಿಸಿದ. ಆಮೇಲೆ ದಿಲೀಪನು ತನ್ನ ಜೀವನವನ್ನು ಅದಕ್ಕೆ ಅರ್ಪಿಸಿದ. ಆದರೆ ಯಾರ ಪ್ರಯತ್ನವೂ ಫಲಿಸಲಿಲ್ಲ. ಕೊನೆಗೆ ದಿಲೀಪನ ಪುತ್ರ ಭಗೀರಥನು ರಾಜ್ಯ, ಸುಖ, ವೈಭವ ಎಲ್ಲವನ್ನೂ ಬದಿಗಿಟ್ಟು ಒಂದೇ ಗುರಿಯೊಂದಿಗೆ ಘೋರ ತಪಸ್ಸು ಮಾಡಿದ. ಅವನ ಭಕ್ತಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ಗಂಗೆ ಭೂಮಿಗೆ ಇಳಿಯುತ್ತಾಳೆ ಎಂದು ವರ ನೀಡಿದ. ಆದರೆ ಗಂಗೆ ಒಂದು ಪ್ರಶ್ನೆ ಕೇಳಿದಳು. ನಾನು ಸ್ವರ್ಗದಿಂದ ಭೂಮಿಗೆ ಧುಮುಕಿದರೆ ನನ್ನ ರಭಸವನ್ನು ಯಾರು ತಡೆಯಬಲ್ಲರು? ಆಗ ಭಗೀರಥನು ಮತ್ತೊಮ್ಮೆ ತಪಸ್ಸು ಮಾಡಿ ಮಹಾದೇವನನ್ನು ಆರಾಧಿಸಿದ. ಶಿವನು ಮಂದಹಾಸ ಮಾಡಿ ಹೇಳಿದನು, ಗಂಗೆ ಇಳಿಯಲಿ. ಅವಳ ವೇಗವನ್ನು ನನ್ನ ಜಟೆಯಲ್ಲಿ ಹಿಡಿದು ಭೂಮಿಯನ್ನು ರಕ್ಷಿಸುತ್ತೇನೆ. ಗಂಗೆ ತನ್ನ ಅಪಾರ ಶಕ್ತಿಯ ಮೇಲೆ ಹೆಮ್ಮೆಪಟ್ಟು ಭೀಕರ ವೇಗದಲ್ಲಿ ಭೂಮಿಯತ್ತ ಧುಮುಕಿದಳು. ಆದರೆ ಶಿವನ ಜಟೆಯನ್ನು ತಲುಪಿದ ಕ್ಷಣವೇ ಅನೇಕ ಸುರುಳಿಗಳ ನಡುವೆ ಸಿಲುಕಿ ದಾರಿ ಕಾಣದೆ ನಿಂತಳು. ಭಗೀರಥನು ಮತ್ತೊಮ್ಮೆ ಶಿವನನ್ನು ಪ್ರಾರ್ಥಿಸಿದ. ಮಹಾದೇವನು ತನ್ನ ಜಟೆಯ ಒಂದು ಭಾಗವನ್ನು ನಿಧಾನವಾಗಿ ಬಿಚ್ಚಿದನು. ಅಲ್ಲಿಂದ ಹೊರಬಂದ ಗಂಗೆ ಈಗ ಶಾಂತವಾಗಿದ್ದಳು. ಅವಳು ಭೂಮಿಯ ಮೇಲೆ ಜೀವದಾಯಿನಿಯಾಗಿ ಹರಿಯತೊಡಗಿದಳು. ಭಗೀರಥನು ಅವಳನ್ನು ಪಾತಾಳದ ಕಡೆಗೆ ಮುನ್ನಡೆಸಿದ. ದಾರಿಯಲ್ಲಿ ಮಹರ್ಷಿ ಜಹ್ನುವಿನ ಆಶ್ರಮ ಬಂದಿತು. ಗಂಗೆಯ ಪ್ರವಾಹದಿಂದ ಯಾಗಕ್ಕೆ ಅಡ್ಡಿಯಾಯಿತು. ಕೋಪಗೊಂಡ ಜಹ್ನು ಮುನಿಯು ಗಂಗೆಯನ್ನು ತನ್ನೊಳಗೆ ಸೇರಿಸಿಕೊಂಡನು. ಭಗೀರಥನ ವಿನಂತಿಗೆ ಮರುಗಿದ ಮುನಿಯು ಗಂಗೆಯನ್ನು ಮತ್ತೆ ಹೊರಬಿಟ್ಟನು. ಆ ದಿನದಿಂದಲೇ ಗಂಗೆಗೆ ಜಾಹ್ನವಿ ಎಂಬ ಹೆಸರು ಪ್ರಸಿದ್ಧವಾಯಿತು. ಕೊನೆಗೆ ಗಂಗೆ ಪಾತಾಳ ತಲುಪಿ ಸಗರನ ಪುತ್ರರ ಭಸ್ಮವನ್ನು ಸ್ಪರ್ಶಿಸಿದಳು. ಆ ಕ್ಷಣವೇ ಅವರಿಗೆ ಮೋಕ್ಷ ದೊರೆಯಿತು. ಅಂದಿನಿಂದ ಅಸಾಧ್ಯವೆನಿಸುವ ಕಾರ್ಯವನ್ನು ಸಾಧಿಸಲು ಮಾಡುವ ಮಹಾಪ್ರಯತ್ನವನ್ನು ಜನರು ಭಗೀರಥ ಪ್ರಯತ್ನ ಎಂದು ಕರೆಯತೊಡಗಿದರು. ಭಗೀರಥನನ್ನು ಅನುಸರಿಸಿ ಹರಿದ ಕಾರಣ ಗಂಗೆಗೆ ಭಾಗೀರಥಿ ಎಂಬ ಹೆಸರು ದೊರೆಯಿತು.